ನಾವು ಎಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ, ಓದು ಎಷ್ಟು ಸಂಸ್ಕಾರ ಕಲಿಸಿದೆ ಎಂಬುದು ತುಂಬಾ ಮುಖ್ಯ. ವೆರಿ ಗುಡ್ ಮಾರ್ನಿಂಗ್. ಇದು ಫ್ರೈಡೆ ಮಾರ್ನಿಂಗ್. ಮೇ ಬಿ ಎಲ್ಲರಿಗೂ ಶಾಕ್ ಆಗಿರುತ್ತೆ ಇವತ್ತು, ಬಿಕಾಸ್ ಇವತ್ತೇನಪ್ಪ ಈ ತರ ಮಾತಾಡ್ತಿದ್ದಾರೆ ಅಂತ. ಹೌದು ಏನಿಲ್ಲ, ಹಾಗೆ ಸುಮ್ನೆ ಚೇಂಜಸ್ ಇರ್ಲಿ ಅಂತ. ಇವಾಗ ನೀವೇ ಹೇಳಿ, ನಿಮ್ಗೆ ಯಾವ ತರ ಮಾತಾಡಿದ್ರೆ ಇಷ್ಟ ಆಗುತ್ತೆ ಅಂತ. ಮುಂಚೆದಾಗಿದ್ರೆ ಎ ಅಂತ ಹಾಕಿ, ಇವತ್ತಿಂದಾಗಿದ್ರೆ ಬಿ ಅಂತ ಹಾಕಿ. ಇವತ್ತೊಂಚೂರು ನಂಗೆ ಫೀವರ್ ಇತ್ತು ಅನ್ಬಿಟ್ಟು ಲೀವ್ ತಗೊಂಡಿದ್ದೆ. ಹೆಂಗೋ ಮನೇಲೆ ಇರ್ತೀನಲ್ಲ, ಒಳ್ಳೆ ನಿದ್ದೆ ಮಾಡಿದ್ರೆ ಆಯ್ತು ಅನ್ಬಿಟ್ಟು ಮಲಗಿದ್ರೆ ನಿದ್ದೆನೆ ಬರ್ತಿರ್ಲಿಲ್ಲ ನೋಡಿ. ಅದೇನೋ ಗೊತ್ತಿಲ್ಲ, ನಾನ್ ಯಾವತ್ ಮನೇಲಿ ಇರ್ತೀನೋ ಅವತ್ ನಿದ್ದೆನೆ ಬರೋದಿಲ್ಲ. ಅದೇ ನನ್ ಡ್ಯೂಟಿ ಹೋಗೋ ದಿವಸ ನಿದ್ದೆ ಅಂತೂ ತುದಿಗಾಲಲ್ಲಿ ನಿಂತಿರುತ್ ನೋಡಿ. ಇರ್ಲಿ ಪರವಾಗಿಲ್ಲ, ಏನ್ ಮಾಡೋದು. ನಾನಿಂದ ತಗೊಂಡಿರೋ ಟ್ಯಾಬ್ಲೆಟ್ಸ್ಗೆ ಇವತ್ ನಾನು 70% ಹುಷಾರಾಗಿದ್ದೆ. ಸೊ ಮನೇಲಿ ಕೂತ್ಕೊಂಡು ಏನ್ ಮಾಡೋದು ಅಂತ ತುಂಬಾ ದಿವಸಗಳಿಂದ ಥಿಂಕ್ ಮಾಡ್ತಿದ್ದೆ. ಒಂದ್ ವಿಡಿಯೋ ಶೂಟ್ ಮಾಡೋದಿತ್ತು ಅಂದ್ಬಿಟ್ಟು ಆ ಟೈಮ್ ಇವತ್ ಬಂತು. ಸೊ ಇವತ್ ನಾನ್ ಬೇಗ ರೆಡಿ ಆಗಿ ಅಲ್ಲ ಬೇಗ ಅಲ್ಲ, ಇವತ್ತು ತುಂಬಾ ಲೇಟ್ ಆಗೋಯ್ತು. ನಾನ್ ಅನ್ಕೊಂಡಿದ್ದು 10 ಇಲ್ಲ ಅಂದ್ರೆ 11 ವರ್ಗು ಓದೇ ಆಯ್ತು ಅಂದ್ಬಿಟ್ಟು. ಬಟ್ ನಾನು ಆಗಿದ್ದು 1 ಅಲ್ಲಿಂದ ಒಂದೊಂದಾಗಿ ಎಲ್ಲಾ ಕ್ಲಿಪ್ಸ್ ಕೂಡ ನೀಟಾಗಿ ತಗೊಂಡು, ತುಂಬಾ ಬಿಸಿಲಿರೋ ಕಾರಣ ತುಂಬಾ ಹೊತ್ತಲ್ಲಿ ಇರಕ್ಕಾಗ್ಲಿಲ್ಲ. ಸೊ ಅಲ್ಲಿಂದ ಬೇಗ ಮುಗಿಸ್ಕೊಂಡು ಮನೆ ಕೊಟ್ವಿ. ಈ ವಿಡಿಯೋ ಆಲ್ರೆಡಿ ನನ್ನ ಐಡಿಲಿ ಅಪ್ಲೋಡ್ ಆಗಿದೆ. ಇನ್ನು ಯಾರ್ಯಾರು ಚೆಕ್ ಇನ್ ಮಾಡಿಲ್ಲ ಬೇಗ ಹೋಗ್ಬಿಟ್ಟು ಚೆಕ್ ಇನ್ ಮಾಡಿ. ಇವತ್ತಿಗಿಷ್ಟೇ, ಮತ್ತೆ ಸಿಗೋಣ ಮುಂದಿನ ಅಂತ ಹೇಳ್ತಾ ಬಾಯ್.